ಕಾಂಗ್ರೆಸ್ ಆಗಿ ಬರೋ ಚಾನ್ಸಸ್ಸು 50-50 ಅಂತ ಹೇಳ್ಬೋದು. ಈಗ ಬಿಜೆಪಿ ಬರ್ಬೋದು, ಸ್ವಲ್ಪ ಮಾರ್ಜಿನಲ್ ಗೆಲ್ಬೋದು ಅಂತ ಅನ್ಸುತ್ತೆ. DKC ಅವ್ರದ್ದು ಭದ್ರಕೋಟೆ ಅಂತ ಹೇಳ್ತಾರಲ್ಲ, ಅದನ್ನ ಬೀಳಿಸಿದವ್ರು ಇದುವರೆಗೂ ಇಲ್ಲ. ಮೋದಿ ನಾಯಕತ್ವದಲ್ಲಿ ಜನ ಮುಂದುವರಿಯೋಕ್ಕೆ ಇಷ್ಟಪಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅದು ಅನ್ಡಿಸ್ಪ್ಯೂಟೆಡ್. ಸಿದ್ದರಾಮಯ್ಯನವರಾಗ್ಲಿ DKCನಾಗ್ಲಿ ಅವ್ರನ್ನ ಎದುರಿಸಿ ನಿಂತ್ಕೊಳ್ಳುವಂತ ಲೋಕಲ್ ಲೀಡರು ಬಿಜೆಪಿ ಕಡೆಯಿಂದ ಯಾರು ಇಲ್ಲ. ಮಂಜುನಾಥ್ ಅವರು ಬೇರೆ ಫೀಲ್ಡ್ ಇಂದ ಬಂದಿರೋರು, ಸೊ ಅವ್ರದ್ದು ರೆಪ್ಯುಟೇಷನ್ ಒಂಥರ ಇದೆ. DKC ಬ್ರದರ್ಸ್ ಅವ್ರದ್ದು ಅಲ್ಲಿ ಪ್ರೂವನ್. DKC ಬ್ರದರ್ಸ್ನ ಅಲ್ಲಿ ಟಚ್ ಮಾಡೋದು ಬಹಳ ಕಷ್ಟ. ಸರ್, ತಮ್ಮ ಹೆಸರು? ನನ್ನ ಹೆಸರು ವಿಜಯ್ ಕುಮಾರ್ ಅಂತೇಳಿ. ಇಲ್ಲಿ ಜಯನಗರದವರೇನಾ? ಇಲ್ಲ, ನಾವು ಬನ್ನೇರಘಟ್ಟ ರೋಡಿಂದ ಬರ್ತಾ ಇರೋದು. ಓಕೆ. ಬಟ್ ಹುಟ್ಟು ಬೆಳೆದಿದ್ದೆಲ್ಲ ಬಸವನಗುಡಿನೇ. ಓಕೆ. ಬೆಂಗಳೂರು ಸೌತ್ಗೆ ಬರುತ್ತಾ ನಿಮ್ಮ ಓಟು ಅಥವಾ ರೂರಲ್? ನಂದು ರೂರಲ್. ಓಕೆ. ಹೇಗಿದೆ ರೂರಲ್ಲು? ಸಿಕ್ಕಾಪಟ್ಟೆ ಎಲ್ಲರೂ ಮಾತಾಡ್ತಿದ್ದಾರೆ, ಯಾರು ಬೇಕಾದ್ರೂ ಸ್ವಲ್ಪ ಚಾಲೆಂಜಿಂಗ್ ಆಗೇ ಇದೆ, ಕಷ್ಟ ಅಲ್ಲಿ ಪ್ರಿಡಿಕ್ಟ್ ಮಾಡೋದು. ಯಾಕಂದರೆ ಮುಂಚಿನ ಥರ ಬೇರೆ ಥರ ಇತ್ತು. ಅಲ್ಲಿ ಕಾಂಗ್ರೆಸ್ ಆಗಿ ಬರೋ ಚಾನ್ಸಸ್ಸು 50-50 ಅಂತ ಹೇಳ್ಬೋದು. ಈಗ ಯಾಕಂದರೆ ಮಂಜುನಾಥ್ ಅವರು ಬೇರೆ ಫೀಲ್ಡಿಂದ ಬಂದಿರೋರು, ಸೊ ಅವ್ರದ್ದು ರೆಪ್ಯುಟೇಷನ್ನೇ ಒಂಥರ ಇದೆ. ಇವು ಮತ್ತು DKC ಬ್ರದರ್ಸ್ದು ಅವ್ರದ್ದು ಅಲ್ಲಿ ಪ್ರೂವನ್ನು ಮುಂಚೆಯಿಂದನೂ ಬಂದಿರೋದು. ಸೊ ಅದರಿಂದ ಸ್ವಲ್ಪ ಈಗ BJP ಅಲೆ ಅಥವಾ ಮೋದಿ ಅಲೆ ಅಂತ ತೊಗೊಂಡ್ರೆ 50-50 ಅಂತ ಹೇಳ್ಬೋದು ರೂರಲಲ್ಲಿ. 50-50 ಇದ್ರೂ ಫೈನಲಿ ಯಾರು ವಿನ್ ಆಗ್ಬೋದು ಅನ್ಸುತ್ತೆ? BJP ಬರ್ಬೋದು, ಸ್ವಲ್ಪ ಮಾರ್ಜಿನಲ್ ಗೆಲ್ಬೋದು ಅಂತ ಅನ್ಸುತ್ತೆ. ಅಂದರೆ ಡಾಕ್ಟರ್ CN ಮಂಜುನಾಥ್ ಅವ್ರು ಪರವಾಗಿದ್ದಾರೆ ಅಂತನ ಜನ ಹೇಗೆ? ಹೌದು, ಮಂಜುನಾಥ್ಗೆ ಯಾಕಂದರೆ ಈ ಆ್ಯಸ್ ಆಫ್ ಟುಡೇ ಕ್ಲೀನ್ ಹ್ಯಾಂಡ್ ಇರೋದ್ರಿಂದ ಇವ್ರಿಗಾದರೆ ಹಿಸ್ಟ್ರಿ ಇದೆ, ಪ್ರೀ ಹಿಸ್ಟ್ರಿ ಇದೆ. DKC ಬ್ರದರ್ಸ್ಗೆ ಅವ್ರು ಏನು ಒಳ್ಳೆ ಕೆಲಸ ಮಾಡಿದ್ದಾರೆ, ಏನು ಕೆಟ್ಟ ಕೆಲಸ ಮಾಡಿದ್ದಾರೆ ಜನಗಳಿಗೆ ಗೊತ್ತು. ಆದರೆ ಮಂಜುನಾಥ್ ಬಗ್ಗೆ ಇನ್ನೂ ಗೊತ್ತಿಲ್ಲ. ಅದರಿಂದ ಜನ ಚಾನ್ಸ್ ತೊಗೊಂಡು ಅವ್ರಿಗೆ ಹಾಕ್ಬೋದು. ಡಾಕ್ಟರ್ CN ಮಂಜುನಾಥ್ ಅವ್ರು ಗೆದ್ದರೂ ಕೂಡ ಎಷ್ಟು ಮತಗಳ ಅಂತರದಿಂದ ಗೆಲ್ಬೋದು ಹಾಗಾದರೆ? ಗೆದ್ರೂ ಒಂದು 50-60 ಸಾವಿರದಿಂದ ಗೆಲ್ಬೋದು ಅನ್ಕೊತೀನಿ. ಅಥವಾ ಜಾಸ್ತಿ ಲೀಡ್ ಏನಿರಲ್ಲ, ಗೆಲ್ಲೋ ಚಾನ್ಸಸ್ ಇಲ್ಲ. ಯಾಕಂದರೆ ಅವ್ರದ್ದು ಒಂಥರ ತವರೂರು ಮನೆ DKC ಬ್ರದರ್ಸ್ಗೆ. ಕನಕಪುರ ಇದು ರೂರಲ್ಲು ಅವ್ರದ್ದು ಓನ್ ಹೌಸ್ ಇದ್ದಂಗೆ ಅದು. ಸೊ ಅಷ್ಟು ಈಸಿಯಾಗಿ ಅಲ್ಲಿ ಜನ ಬಿಟ್ಕೊಳ್ಳಲ್ಲ. ಅವರು ಏನಿದ್ರು ಈಗಿನ ಹೊಸ್ದಾಗಿ ಸೇರಿರೋರು ಮತ್ತು ಮೋದಿ ಬಗ್ಗೆ ವಿಶ್ವಾಸ ಇರೋರು ಹಾಕ್ಬೋದು. ಈಗ ಸ್ಟೇಟಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನ ಬರಬಹುದು? ಸ್ಟೇಟಲ್ಲಿ ನನ್ನ ಪ್ರಕಾರ 17-18 BJPಗೆ ಬರುತ್ತೆ, ಮಿಕ್ಕಿದ್ದು ಕಾಂಗ್ರೆಸ್ ಆಗಿ ಹೋಗ್ಬೋದು. ಓಕೆ. ಅಂದರೆ ಈಗ BJP ಮತ್ತು JDS ಮೈತ್ರಿಗೆ ಅಷ್ಟು ಬರುತ್ತೆ ಅಥವಾ BJPಗೆ ಎಷ್ಟು ಬರುತ್ತೆ? BJP ಮೇಲೆ ಬರೋದು, JDS ಮೈತ್ರಿಗೆ ಅಷ್ಟು ಬರೋದು ಡೌಟು. ಅವ್ರದ್ದೇನೋ ಬಂದರೆ ಮೂರು ಕಡೆ ಸ್ಪರ್ಧೆ ಮಾಡಿದ್ದಾರೆ JDS ಇಂದ, ಅವ್ರಿಗೆ ಎಷ್ಟು ಬರಬಹುದು? ಒಂದು 2 ಸೀಟ್ ಗೆಲ್ಬೋದು ಅವರು. ಅಂದರೆ ಗ್ಯಾರಂಟಿಗಳೆಲ್ಲ ಏನು ವರ್ಕೌಟ್ ಆಗಲ್ಲ ಅಂತ ಹೇಳ್ತಿದ್ದೀರ ಹಾಗಾದರೆ? ಗ್ಯಾರಂಟಿ ಸ್ಟೇಟಲ್ಲಿ ವರ್ಕೌಟ್ ಆಗುತ್ತೆ, ಸೆಂಟ್ರಲಲ್ಲಿ ಬರೋಲ್ಲ. ಸೆಂಟ್ರಲಲ್ಲಿ ಬೇರೆ ಕಾನ್ಸೆಪ್ಟ್ ಬಂದ್ಬಿಡುತ್ತೆ. ಯಾಕಂದರೆ ದೇಶನ ಮುಂದೆ ಹೆಂಗೆ ನಡ್ಸ್ಕೊಂಡು ಹೋಗಿದ್ದಾರೆ. ಇವತ್ತು ಇಂಟರ್ನ್ಯಾಷನಲಲ್ಲಿ ಇಂಡಿಯಾ ಯಾವ ಲೆವೆಲಲ್ಲಿದೆ, ಅದರ ಎಕಾನಮಿ ಏನು, ಮತ್ತು ಡಿಫೆನ್ಸು ಯಾವ ರೀತಿ ಬೆಳೆದಿದೆ ಇಂಡಿಯಾ, ಮತ್ತು ಇಂಟರ್ನ್ಯಾಷನಲ್ ಅಫೇರ್ಸಲ್ಲಿ, ಎಕ್ಸ್ಟರ್ನಲ್ ಅಫೇರ್ಸಲ್ಲಿ ಯಾವ ರೀತಿ ಹೆಸರು ಮಾಡಿದ್ದಾರೆ ಇಂಡಿಯಾ, ಅದೆಲ್ಲ ಮೋದಿ ಮೇಲೆ ಬಂದಿರೋದು. ಈಗ ಬೆಂಗಳೂರು ಗ್ರಾಮಾಂತರದ ರಿಸಲ್ಟ್ಗೆ ಒಂಥರ ಕ್ಯೂರಿಯಾಸಿಟಿ ಇದೆಯಾ? ಹಾಂ, ಗ್ಯಾರಂಟಿ ಇದೆ. ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇದೆ. ಯಾಕಂದರೆ DKC ಅವ್ರದ್ದು ಭದ್ರಕೋಟೆ ಅಂತ ಹೇಳ್ತಾರಲ್ಲ, ಅದನ್ನು ಬೀಳಿಸಿದವ್ರು ಇದುವರೆಗೂ ಇಲ್ಲ. ಸೊ ಇವನೇನಾದ್ರು ಬೀಳಿಸಿದ್ರೆ ಅದೊಂದು ಹಿಸ್ಟ್ರಿನೇ ಆಗ್ಬೋದು. ಇವತ್ತು ಅವ್ರು ಏನಾದ್ರು ಬೀಳಿಸಿದ್ರೆ ಮೋದಿ ಪವರೆಲ್ಲ ಬೀಳಿಸ್ಬೇಕೆ ಹೊರತು ಅಲ್ಲಿ ಬರೋ ಬೇರೆ ಯಾರು ಕ್ಯಾಂಡಿಡೇಟು ಗೆಲ್ಲಕ್ಕಾಗಲ್ಲ. ಇನ್ ಕೇಸ್ DK ಸುರೇಶ್ ಅವರೇ ಗೆದ್ಬಿಟ್ರೆ ನೆಕ್ಸ್ಟ್ ಅವ್ರನ್ನ ಸೋಲ್ಸೋದು ಇನ್ನೂ ಕಷ್ಟ ಆಗ್ತಾ ಹೋಗುತ್ತಾ? ಆಗುತ್ತೆ. DKC ಇವಾಗ ಹಂಗೆ ನೋಡೋಕೆ ಹೋದರೆ ಸ್ಟೇಟಲ್ಲಿ ಸಿದ್ದರಾಮಯ್ಯನವರಾಗಲಿ DKCನಾಗಲಿ ಅವ್ರನ್ನ ಎದುರಿಸಿ ನಿಂತ್ಕೊಳ್ಳೋವಂಥ ಲೋಕಲ್ ಲೀಡ್ರು BJP ಕಡೆಯಿಂದಲೂ ಯಾರೂ ಇಲ್ಲ. ಸ್ಟೇಟಲ್ಲಿ ತೊಗೊಂಡ್ರೆ ಅವರಿಬ್ಬರು ಭಾಳ ಚರಿಷ್ಮಾ ಇರೋವಂಥ ಕ್ಯಾಂಡಿಡೇಟ್ಗಳು. ಅದರಿಂದನೇ ಅರ್ಧ BJP ಸೋತಿದ್ದು. ಬೆಂಗಳೂರು ಗ್ರಾಮಾಂತರದ ಗದ್ದುಗೆನ ಹಿಡಿಬೇಕು ಅಂದರೆ ಈ ಸಲನೇ ಹಿಡಿಬೇಕು. ಇನ್ ಕೇಸ್ ಈ ಸಲ BJP ಸೋತು ಅಂದರೆ ಮತ್ತೆ ಗೆಲ್ಲೋದಕ್ಕೆ ಸಾಧ್ಯ ಆಗಲ್ಲ, ಕಷ್ಟ ಅಂತ ಹೇಳ್ಬೋದು. ಯಾಕಂದರೆ ಅವ್ರದ್ದು ಯಾವತ್ತಿದ್ರೂ ಅವ್ರಿಗೆ ಇರೋ ರೆಪ್ಯುಟೇಷನು, ಜನಬೆಂಬಲ, ಅವರು ಒಂಥರ ಎಲ್ಲರ ಮನೆಯಲ್ಲೂ ಒಂಥರ ಹೊಂದ್ಕೊಂಡಿರೋವಂಥ ವ್ಯಕ್ತಿಗಳು. DKC ಅವ್ರು ಕನಕಪುರದಲ್ಲಾಗಲಿ ಅವ್ರನ್ನ ಮೀಡ್ಸೋರು ಬಂದಿಲ್ಲ. ಯಾಕಂದರೆ ಎಷ್ಟೋ ಸತಿ ಕಾಂಗ್ರೆಸ್ ಅವರು ಬೇರೆ ಇದ್ದಾಗ್ಲೂ ಅವ್ರನ್ನ ಮೀರ್ಸೋಕ್ಕಾಗಲಿಲ್ಲ. DKC ಬ್ರದರ್ಸ್ನ ಅಲ್ಲಿ ಟಚ್ ಮಾಡೋದು ಭಾಳ ಕಷ್ಟ. ಇವತ್ತೇನಾರು ಗೆದ್ದರೆ, ಈ ಸತಿ ಗೆದ್ದರೆ ಮಂಜುನಾಥ್ ಅವರ ಹೊಸ ಇಮೇಜು ಪ್ಲಸ್ BJP ಮೋದಿ ಬೆಂಬಲದಿಂದ ಗೆದ್ದರೆ ಗೆಲ್ಲಬೇಕಷ್ಟೆ. ನಿಜವಾಗ್ಲೂ ಮೋದಿ ಅಲೆ ವರ್ಕೌಟ್ ಆಗತ್ತಾ ಈ ಸಲ? ಯಾಕಂದರೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಮೋದಿ ಅಲೆ ಅಂತ ಇಲ್ಲ ಈಗ. ಆದರೆ ಭಾರತವನ್ನು ಒಗ್ಗೂಡಿಸ್ಕೊಂಡು ಒಬ್ಬ ನಾಯಕನಾಗಿ ಒಂದು ಡೈರೆಕ್ಷನಲ್ಲಿ, ಅದು ಒಳ್ಳೆಯದೇ ಆಗ್ಬೋದು ಕೆಟ್ಟದಾಗೋದು ಬೇರೆ ಪ್ರಶ್ನೆ.
ಆ ಒಂದು ಡೈರೆಕ್ಷನಲ್ಲಿ ಇವತ್ತು ಕರ್ಕೊಂಡೋಗೋ ಕೆಪಾಸಿಟಿ ಇರೋದು ಮೋದಿಗೊಬ್ಬನಿಗೆ. ಬೇರೆ ಯಾರು ಬಂದ್ರೂ ಅದು ಚಿತ್ರಾನ್ನ, ಎಲ್ಲರೂ ಅವ್ರವ್ರ ಕಡೆ ಎಳಿತಾರೆ. ಒಂದು ವರ್ಷ ಬಿಟ್ರೂ ಕೊನೆ ಯಾವುದೋ ಒಂದು ಮಾತಾಗ್ತಿತ್ತು, ವರ್ಷಕ್ಕೊಬ್ಬ ಪ್ರೈಮ್ ಮಿನಿಸ್ಟ್ರು ಅಂತ. ಅಕಸ್ಮಾತ್ ಇಂಡಿಯಾ ಅಲಿಯನ್ಸ್ ಗೆದ್ದರೆ ವರ್ಷಕ್ಕೊಬ್ಬ ಪ್ರೈಮ್ ಮಿನಿಸ್ಟ್ರು ಅಂತ ಮಾತಾಗ್ತಾಯಿತ್ತು. ಯಾಕಂದರೆ ಆ ಥರ ಸ್ಟೇಕ್ ಹೋಲ್ಡರ್ಸ್ಗಳು ಜಾಸ್ತಿ. ಆದರೆ ಮೋದಿ BJPಲಿ ಆ ಥರ ಸ್ಟೇಕ್ ಹೋಲ್ಡರ್ಗಳು ಕಮ್ಮಿ. ಅಂದರೆ ಇಂಡಿಯಾ ಒಕ್ಕೂಟ ಪ್ರಧಾನಿ ಯಾರು ಅನ್ನೋದನ್ನು ಘೋಷಣೆ ಮಾಡದೇ ಇರೋದೇ NDA ಒಕ್ಕೂಟಕ್ಕೆ ಪ್ಲಸ್ ಪಾಯಿಂಟಾ? ಅದೊಂಥರ ಇವಾಗ ನಮ್ಮ ಕರ್ನಾಟಕ BJP ಒದ್ದಾಡಿದ್ರು ನೋಡಿ ಲೋಕಲ್ ಲೀಡರ್ ಕೊಡೋದಕ್ಕೆ, ಆ ರೀತಿಯಲ್ಲಿ ಆಗೋ ಚಾನ್ಸಸ್ ಇದೆ, ತುಂಬ ಚಾನ್ಸಸ್ ಇದೆ ಗೆದ್ದರೆ. ಆದರೆ ಈಗಿರೋ ಪರಿಸ್ಥಿತಿಲಿ ಎಕ್ಸ್ಟರ್ನಲ್ ಅಫೇರ್ಸು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಂಡಿಯಾ ಇಮೇಜ್ ಬೆಳೆಸಿರೋ ರೀತಿ ನೋಡಿದ್ರೆ ಈವನ್ ಎಕ್ಸ್ಟರ್ನಲ್ ಫೋರ್ಸಸ್ ಕೂಡ BJPಗೆ ಸಪೋರ್ಟ್ ಇದೆ ಆ್ಯಸ್ ಆಫ್ ಟುಡೇ. ಬೇರೆಯವ್ರು ಗೆಲ್ಲೋದು ಭಾಳ ಕಷ್ಟ. ಫೈಟಿಂಗ್ ಕೊಡ್ಬೋದು ಈ ಸತಿ, ಏನೇನೋ ಬೇರೆ ಬೇರೆ ಕಾರಣಗಳಿಗಾಗಿ ಫೈಟಿಂಗ್ ಬರುತ್ತೆ. ಮುಂಚಿನಷ್ಟು ಈಸಿಯಾಗಿ ಗೆಲ್ಲೋ ಚಾನ್ಸಸ್ ಇಲ್ಲ, ಕಮ್ಮಿ ಮಾರ್ಜಿನಲ್ಲೂ ಗೆಲ್ಬೋದು. ಆದರೆ ಓವರಾಲು ಮೋದಿ ನಾಯಕತ್ವದಲ್ಲಿ ಜನ ಮುಂದುವರಿಯೋಕ್ಕೆ ಇಷ್ಟಪಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದು ಅನ್ಡಿಸ್ಪ್ಯೂಟೆಡ್, ಮೋದಿ ಅನ್ಡಿಸ್ಪ್ಯೂಟೆಡು. ಮತ್ತು ಅವನ ಸ್ಟೇಕ್ ಹೋಲ್ಡರ್ಗಳು ಪರವಾಗಿಲ್ಲ, ಯಾರು ಅಷ್ಟು ಬೇರೆ ಕಡೆ ಎಳೆಯೋಕ್ಕೆ ಹೋಗೋದಿಲ್ಲ. ಅದರಿಂದ ಮೋದಿಗೆ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.